ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ಒಂದು ಒಳ್ಳೆ ಟಿಪ್ಸ್ನ ತೊಗೊಂಡು ಬಂದಿದ್ದೀನಿ. ಇದು ಎಲ್ಲ ಮದರ್ಸ್ಗೂ ಇರೋ ಈ ಟೆನ್ಷನ್ ಫ್ರೀ ಆಗಲಿ ಅಂತಲೇ ನಾನು ಈ ಟಿಪ್ಸ್ನ ತೊಗೊಬಂದಿದ್ದೀನಿ. ಏಕೆಂತಂದರೆ ಈಗ ಎಲ್ಲ ಮಕ್ಕಳಿಗೂ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂದರೆ ಬ್ರೇಕ್ಫಾಸ್ಟ್ಗಿನ್ನ ಶಾರ್ಟ್ ಬ್ರೇಕ್ ಏನಾಗೋದಪ್ಪ ಅನ್ನೋದೇ ಎಲ್ಲರಿಗೂ ಚಿಂತೆ. ಸೊ ಈ ಶಾರ್ಟ್ ಬ್ರೇಕಲ್ಲಿ ಮ್ಯಾಕ್ಸಿಮಮ್ ಎಲ್ಲರೂ ನಾವು ಏನಾಗ್ತೀವಿ, ಆ್ಯಪಲ್ ಹಾಕಿದಾಗ ಏನಾಗುತ್ತೆ, ಮಕ್ಕಳು ಅದನ್ನು ರಿಟರ್ನ್ ತೊಗೊಂಡು ಬರ್ತಾರೆ. ಯಾಕೆ ತೊಗೊಂಡು ಬರ್ತಾರೆ? ಆ್ಯಪಲ್ಲು ಕಟ್ ಮಾಡಿ ನಾವು ಬಾಕ್ಸ್ಗೆ ಹಾಕಿ ಕಳಿಸಿದಾಗ ಆ್ಯಪಲ್ಲು ಬ್ಲ್ಯಾಕ್ ಆಗೋಗಿರುತ್ತೆ. ಸೊ ಆ್ಯಪಲ್ ಬ್ಲ್ಯಾಕ್ ಆದಾಗ ಯಾವ ಮಕ್ಕಳು ತಿನ್ನಲ್ಲ. ಆ್ಯಪಲ್ ಆಗಿರ್ಬೋದು, ಬನಾನಾ ಆಗಿರ್ಬೋದು, ಪಪ್ಪಾಯ ಆಗಿರ್ಬೋದು, ಇದೆಲ್ಲ ಒಂಥರ ನೀರು ಬಿಟ್ಕೊಂಡಿರೋ ಥರ ಬ್ಲ್ಯಾಕಿಗೆ ಟರ್ನ್ ಆಗೋಗುತ್ತೆ. ಸೊ ಅದರಿಂದ ನಾನು ಈ ಆ್ಯಪಲ್ನ ಹಾಕಿದಾಗ ಮಕ್ಕಳು ಇಷ್ಟಪಟ್ಟು ತಿಂತೆ ಅಂತೇಳಿ ಒಂದು ಈ ಟಿಪ್ಸ್ನ ತೊಗೊಂಡು ಬಂದು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಏನೂ ಇಲ್ಲ, ಆ್ಯಪಲ್ನ ನಾನು ಕ್ಲೀನಾಗಿ ತೊಳೆದು ಚಿಕ್ಕದಾಗಿ ಪೀಸ್ ಮಾಡಿ ಸಣ್ಣದಾಗಿ ಮಕ್ಕಳು ಯಾವ ಥರ ತಿಂತಾರೆ ಆ ಥರ ಕಟ್ ಮಾಡಿಕೊಡ್ತಾ ಇದ್ದೀನಿ. ಫುಲ್ಲು ಚಿಕ್ಕ ಮಕ್ಕಳಾದರೆ ಸಿಪ್ಪೆ ತೆಗೆದು ಕೊಡಿ, ಯಾಕಂದರೆ ಆ ಮಕ್ಕಳು ಹಗದು ತಿನ್ನಲ್ಲ. ಬಟ್ ಸಿಪ್ಪೆ ಕೊಟ್ಟರೆ ಒಳ್ಳೆಯದು. ಬಟ್ ಒಂದೊಂದು ಮಕ್ಕಳು ಹಗದು ತಿನ್ನಲ್ಲ, ಅದು ಗಂಟಲಲ್ಲಿ ಸಿಕ್ಕಾಕೋಬೋದು, ಹಲ್ಲಲ್ಲಿ ಸಿಕ್ಕಾಕೋಬೋದು, ಈ ಥರ ಆಗುತ್ತೆ. ಸೊ ಆದ್ದರಿಂದ ಸಿಪ್ಪೆ ತೆಗೆದು ಕೊಡಿ. ದೊಡ್ಡವರಾಗಿದ್ದರೆ ಸಿಪ್ಪೆ ಸಮೇತ ಕೊಡಿ. ಈಗ ನಾನು ಇದನ್ನು ಆ್ಯಪಲ್ ತೊಳೆದು ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಬೌಲಲ್ಲಿ ನೀರನ್ನ ತೊಗೊಂಡಿದ್ದೀನಿ. ಈ ಬೌಲ್ಗೆ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಈ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನ್ನ ತಗೊಂಡು ಸಾಲ್ಟನ್ನ ಕ್ಲೀನಾಗಿ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಆಗ ನೀರಲ್ಲಿ ಅದು ಚೆನ್ನಾಗಿ ಮಿಕ್ಸ್ ಆದಾಗ ನಾವು ಏನು ಆ್ಯಪಲ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಈ ಆ್ಯಪಲ್ನ ಏನಿಲ್ಲ ಅಂದರೂ 30 to 40 ಸೆಕೆಂಡ್ ನೀರೆಲ್ಲ ಹಾಕಿ ಬಿಟ್ಬಿಟ್ರೆ ಆ್ಯಪಲ್ಲು ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಆಗೋಲ್ಲ. ಹೀಗೆ ನೋಡಿ, ನಾನು ಸಾಲ್ಟ್ ಎಲ್ಲ ಕರಗಿದ ಮೇಲೆ ಆ್ಯಪಲ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಈ ಆ್ಯಪಲ್ನ ನಾನು ಇದರೊಳಗಡೆ ಹಾಕಿಟ್ಕೊತಾ ಇದ್ದೀನಿ. ಸೊ ಒಂದು 30 to 40 ಸೆಕೆಂಡ್ ನೀರೊಳಗಡೆ ಬಿಟ್ಟು ಆಮೇಲೆ ಬಾಕ್ಸ್ಗೆ ಹಾಕ್ಕೊಂಡು ರೆಡಿ ಮಾಡ್ಕೋಬೋದು. ಸೊ ಮಕ್ಕಳು ಇದನ್ನು ಇಷ್ಟಪಟ್ಟು ಈಗ ತಿಂತಾರೆ. ಸೊ ಇದನ್ನು ನನಗೇನು ಗೊತ್ತಿರಲಿಲ್ಲ. ನಾನು ಬೇರೆ ಕಡೆಯಿಂದ ಒಂದು ಫ್ರೆಂಡ್ ಮುಖಾಂತರ ತಿಳ್ಕೊಂಡು ನಾನು ಇದನ್ನು ಈ ಟಿಪ್ಸ್ನ ಫಾಲೋ ಮಾಡ್ತಾ ಇದ್ದೀನಿ. ಬಟ್ ನಾನು ಸ್ಟಾರ್ಟಿಂಗಲ್ಲಿ ನನಗೂ ಡೌಟ್ ಇತ್ತು, ಅಯ್ಯೋ ಇದೆಲ್ಲ ಸುಳ್ಳು ಅಂತ. ಬಟ್ ನನಗೆ ಅದು ಯೂಸ್ ಮಾಡಿದ್ಮೇಲೆ ನನಗೂ ಗೊತ್ತಾಗಿತ್ತು ಆ್ಯಪಲ್ ಬ್ಲ್ಯಾಕ್ ಆಗೋಲ್ಲ ಅಂತ. ಖಂಡಿತವಾಗ್ಲೂ ಇದು ಎಲ್ಲ ಮದರ್ಗಿರೋ ಟೆನ್ಷನ್ನ ರಿಲೀಫ್ ಮಾಡುತ್ತೆ. ಇದನ್ನು ನೀವು ಟ್ರೈ ಮಾಡಿ. ನಿಜವಾಗ್ಲೂ ನಿಮ್ಮ ಮಕ್ಕಳು ಯಾವುದೇ ಕಾರಣಕ್ಕೂ ಆ್ಯಪಲ್ ಬಿಟ್ಕೊಂಡು ಬರೋಲ್ಲ, ಫಿನಿಷ್ ಮಾಡಿ ತೊಗೊಂಡು ಬರ್ತಾರೆ. ಸೊ ಈ ಟಿಪ್ಸು ನಿಮಗೆಲ್ಲ ಯೂಸ್ ಆಗಿದೆ ಅಂತ ಅಂದ್ಕೊತೀನಿ. ಅದರಲ್ಲೂ ಎಲ್ಲ ಮದರ್ಸ್ಗೂ ಇರೋ ಟೆನ್ಷನ್ನು ಫ್ರೀ ಆಗುತ್ತೆ ಇದು. ಸೊ ಅದರಿಂದ ಈ ಟಿಪ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇನಾದರೂ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಕಮೆಂಟ್ಸ್ ಮುಖಾಂತರ ಹೇಗಿತ್ತು ಅಂತ ತಿಳಿಸಿ ಫ್ರೆಂಡ್ಸ್. ಸೊ ರೆಡಿ ಆಗಿದೆ, ಬಾಕ್ಸ್ ರೆಡಿ ಮಾಡಿದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.